चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वम् तापत्रयनिवारणम् शान्तैक्यपददन्दैवम् सिद्धारूढमहं भजे सिद्धारूढमहं भजे सिद्धारूढमहं भजे। यं ब्रह्मा वरुणेन्द्र रुद्रमरुता शृण्वन्ति दिवैस्तवै वेदैः साङ्गं पदक्रमोपनिषदै गायन्ति यं सामगा ध्यानावस्थिततद्गतेन मनसा पश्यन्ति यं योगिनो यशान्तन्न विदुस्तुरा सुरगणा देवाय तस्मै नमः। ओंकार पंजरशुकीम् उपनिषदुद्यानकेलि कलकण्ठीम् आगमविपिनमयूरी आर्यामन्तर्विभावये गौरी जयमानदीर्घनयनाम् देशिकरूपेण दर्शिताभ्युदयम् वामकुचनिहितवीणाम् वरदाम् सङ्गीतमातृकाम् वन्दे। ॐ पूर्णमदः पूर्णमिदम् पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जय मंगलम जय नमः पार्वती। सद्गुरुनाथ महाराज की जय। भोला चामुंडेश्वरी माता सकल साधु। जय मंगलम जय नमः पार्वती। ಬಳಿಕರಾಜನು ಸಿದ್ಧ ಸದ್ಗುರುಗಳಿಗೆ ಸ್ನಾನಕ್ರಿಯೆಯ ತೀರಿಸಿ ಹೊಳೆವ ಸಿಂಹಾಸನಲೆ ಕುಳ್ಳಿರಿಸುತ್ತ ಭಕ್ತಿಯಲಿ ಹಳಿಲಲಿ ಬಹು ಬಗೆಯ ಪೂಜಂಗಳನ್ನು ಗೈಯುತ ಸದ್ರಸಾನ್ನಂಗಳನುಳಿಸಿತ ಉಂಡು ಕುಳಿತರ್ ವೀಳೆಮೆಲ್ಲುತ್ತ ವೀಳೆಮೆಲ್ಲುತ್ತ
ವಂದೇ ವಂದಾರ ಮಂದಾರಮಿಂದುಭೂಷಣ ನಂದನಂ ಆಮದಾನಂದ ಸಂದೋಹ ಬಂಧುರಂ ಸಿಂಧುರಾನನಂ. ಆದ್ಯ ಗುರುಪುಂಗವ ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದ್ಗುರು ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತುಕೊಂಡು ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತೀ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಇದು ಒಂದು ಸುಯೋಗ. ಇದನ್ನ ಅನ್ನೋದಿಲ್ಲ, ಶ್ರೀಮನ್ ನಿಜಗುಣರು ಒಂದು ಕಡೆ ಹೇಳ್ತಾರೆ. 63 ಮಂದಿ ಪುರಾತನರ ಸ್ತೋತ್ರ ಮಾಡುವಾಗ ನಿಜಗುಣರೊಂದು ಮಾತು ಹೇಳ್ತಾರೆ. ಕ್ಷಿತಿಯೋಳ್ ಈಶಾರ್ಚನೆಗೆ ನುತಿಕೋಟಿ ಮಿಗಿಲೆಂದು ಪತಿಕರಿಸಿ ಪೊಗಳುತ್ತಿಹುದಾಗಿ ಶರಣ ಸಂತತಿಯನ್ನೇ ಹಾಡಿ ಹರಸುವೆನು ಅಂತ. ಈಗ ಶ್ರಾವಣ ಮಾಸ, ಬಹಳ ಮಂದಿ ಭಾವಿಕರು ಈಶ್ವರ ಪೂಜೆಯನ್ನ ಲಕ್ಷ ಲಕ್ಷ ಬಿಲ್ವ ದಳಗಳಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅರ್ಚನೆ 1 ಕೋಟಿ ಸಾರಿ ಮಾಡಿದ್ರೆ ಯಾವ ಪುಣ್ಯ ಬರ್ತದನೋ ಆ ಪುಣ್ಯ ಒಮ್ಮೆ ಜ್ಞಾನಿಗಳನ್ನು ಕೊಂಡಾಡಿದ್ರೆ ಬರ್ತದಂತ. ಒಮ್ಮೆ ಸಿದ್ಧಾರೂಢ ಅಂತ ನೀವು ಅಂದ್ರಿ ಅಂದ್ರೆ, ಅವನ ಗುಣಗಾನ ಮಾಡಿದ್ರಿ ಅಂದ್ರೆ, ಅವನ ಗುಣಗಾನ ಕೇಳಿದ್ರಿ ಅಂದ್ರೆ, ಶರಣರನ್ನೊಮ್ಮೆ ಕೊಂಡಾಡಿದರೆ ಕೋಟಿ ಸಾರಿ ಈಶ್ವರನಿಗೆ ಬಿಲ್ವಾರ್ಚನೆ ಮಾಡಿದರೆ ಪುಣ್ಯ ಬರುತ್ತದೆ ಅಂತ ಶ್ರೀಮನ್ನಿಜಗುಣರು 63 ಮಂದಿ ಪುರಾತನ ಸ್ತೋತ್ರ ತ್ರಿವಿಧಿಯಲ್ಲಿ ಈ ಒಂದು ವಾಕ್ಯವನ್ನು ಹಾಕ್ಯಾರ. ಅದು ತ್ರಿವಾರ ಸತ್ಯ. ಒಬ್ಬ ಜ್ಞಾನಿಯನ್ನು ಕೊಂಡಾಡಿದರೆ 33 ಕೋಟಿ ದೇವತೆಗಳನ್ನು ಕೊಂಡಾಡಿದರು. ಒಬ್ಬ ಜ್ಞಾನಿಯನ್ನು ಕೊಂಡಾಡಿದರೆ ಹರಿಹರ ಬ್ರಹ್ಮಾದಿಗಳನ್ನು ಕೊಂಡಾಡಿದರು. ಒಬ್ಬ ಜ್ಞಾನಿಯನ್ನು ಕೊಂಡಾಡಿದರೆ ಚತುರ್ವೇದಗಳನ್ನು ಪಾಠ ಮಾಡಿದ ಪುಣ್ಯ ಬರ್ತದೆ. ಆದ್ದರಿಂದ ಈ ಶ್ರಾವಣ ಮಾಸದ ಈ ಪರ್ವಕಾಲ ಸಿದ್ಧಾರೂಢರ ಲೀಲಾವಿಲಾಸವನ್ನು, ಸಂಚಾರ ಸಂಭ್ರಮಕಾಂಡವನ್ನು ಕೇಳ್ತಾ ಇದ್ದೇವೆ. ಆನೆಗುಂದಿಯಲ್ಲಿ ನಿನ್ನೆ ವಾದ ನಡೀತು. ಪಂಚಕೋಶ ವಿಲಕ್ಷಣನಾದ ಚೇತನನೇ ಆತ್ಮ ಎಂಬುದಾಗಿ ಸಿದ್ಧಾರೂಢರು ಸಿದ್ಧ ಮಾಡಿದ್ದಾರೆ. ಮಹಾರಾಜ ಸಿದ್ಧಾರೂಢರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದು ಸಿಂಹಾಸನ ಮೇಲೆ ಕೂಡಿಸಿ ಉಚಿತೋಪಚಾರಗಳಿಂದ ಪಾದಪೂಜೆಯನ್ನು ಮಾಡಿದ. ಪಾದಪೂಜೆ ಮಾಡಿ ಷಡ್ರಸಾನ್ನವನ್ನು ಉಣಿಸಿ, ಒಂದಲ್ಲ ನಾ ಹೇಳೋದು, ಈ ನಮ್ಮ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಒಟ್ಟು 32 ಮಂದಿ ಸಂಸ್ಥಾನಿಕರು ಅಪ್ಪವ್ರ ಶಿಷ್ಯರಿದ್ರೇನು. ಇವರೇ ನಾನು ಶಿಷ್ಯರಾಗ್ರಿ ಅಂತ ಯಾರನ್ನೂ ಕೇಳಿರ್ಲಿಲ್ಲ. ಪರಂತು ಇವನ್ ಹೊರತು ನಮ್ಮ ಗುರು ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ರು. ಇಂಥ ಸಂಸ್ಥಾನಿಕರು ಬಹಳ ಜನ ಇದ್ರು. ಅದರಲ್ಲಿ ಆನೆಗುಂದಿ ಒಂದು. ಆನೆಗುಂದಿ ಸಂಸ್ಥಾನಿಕ ಪಾದಪೂಜೆಯನ್ನು ಮಾಡಿ ಷಡ್ರಸಾನ್ನವನ್ನು ಊಟ ಮಾಡಿಸಿ ಕುಳಿತುಕೊಂಡು ಕುಳಿತರು ವೀಳ್ಳೆ ಮೆಲ್ಲುತ್ತಾ ತಾಂಬೂಲವನ್ನು ಹಾಕಿಕೊಳ್ಳುತ್ತಾ ಕುಳಿತಿರ್ತಕ್ಕಂಥ ಪ್ರಸಂಗದಲ್ಲಿ ಗುರುಗಳನ್ನು ಕುರಿತು ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದ. ಪ್ರಶ್ನೆ, ಮನೆಗೆ ಗುರುಗಳು ಬಂದಾಗ ಗುರುಗಳನ್ನು ಕೂಡಿಸಿ ಪಾದಪೂಜೆ ಮಾಡಿ ನಮ್ಮ ಮನೆಗೆ ಕಾಡಾಟನ ಹೋಗಲ್ಲ ನೋಡ್ರಿ, ಒಟ್ಟೇನಾರ ಮಾಡಿಕೊಡ್ತೀರ ಏನು ಅಂತ. ನಮ್ಮ ಮೈಯಾಗ ಆರಾಮಿಲ್ಲ, ಹ್ಯಾಂಗಾದ್ರೆ ಗುಣ ಆದೀತು. ಇವನೇಶ್ವರ ರೀ, ಇವಕ್ಕೆ ಏಟು ಮಾಡಿದ್ರು ಅಷ್ಟೇ. ಇದು ಹಾಳಗಾಡಿಗೆ ನೀರು ಹಾಕಿ ತೊಳೆದಂಗ ಮಣ್ಣು ಹೋಗಿ ಗ್ವಾಡಿನ ಬಿದ್ದೀತ ಹೊರತು ಹ್ಯಾಂಗ್ ಗಟ್ಟಿ ಆಗಲಾರದು. ನೀ ಸಂಸಾರ ತಿದ್ದಾಕ ಹೋದ್ರೆ ಕೆಲಸ ಆಗು ಮಾತಲ್ಲ, ನಿನ್ನ ತಿದ್ದಿಕೋ ಅನ್ನೋದ ವೇದಾಂತ. ನಿನ್ನ ತಿದ್ದಿಕೋ, ಅದು ಇಲ್ಲೇ ಇರ್ತದೆ. ನೀ ಬರೋಕ್ಕಿಂತ ಮುಂಚೆನೂ ಇಲ್ಲೇ ಬಿದ್ದಿತ್ತದು ಪೀಡ. ನಿಮ್ಮ ಅಪ್ಪ ಇದ್ದಾಗೂ ಇಲ್ಲೇ ಇತ್ತು, ನಿಮ್ಮ ಅಪ್ಪ ಸತ್ತ ಮಗು ಇಲ್ಲೇ ಬಿದ್ದದ, ನೀವು ಹಾದ ಮೇಲೂ ಇಲ್ಲೇ ಬೀಳ್ತದೆ ಅದು.
ಅದ್ರ ಜಾತಿ ನೆಟ್ಟಗಾಗೋದಲ್ಲ, ಆನಂದ ಆಗೋದಲ್ಲ, ಅದ್ರಾಗೇನು ಸುಖ ಇಲ್ಲ, ಅದ್ರಾಗೇನು ಯಾವುದು ಯಥಾರ್ಥವಾಗಿರ್ತಕ್ಕಂಥದ್ದು ಒಂದೇನಾದ್ರು ಸತ್ಯಾಂಶವಿಲ್ಲ. ಅದಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸಬೇಡ ಅಂತಾರೆ ಜ್ಞಾನಿಗಳು. ಏನಾರು ವಿಚಾರ ಮಾಡೋದಿತ್ತು, ನಿನ್ನ ಎನರ್ಜಿ ಉಪಯೋಗ ಮಾಡಬೇಕಾಗಿತ್ತು ಅಂದ್ರೆ ನಿನ್ನನ್ನು ತಿಳಿಯುವುದರಲ್ಲಿ ಮಾಡಿಕೊ. ನಿನ್ನನ್ನು ತಿಳಿಯುವುದರಲ್ಲಿ ನಿನ್ನ ಶಕ್ತಿ ಹ್ರಾಸವಾಗಲಿ ಹೊರತು ಇಂತಿದ್ದಾಕಲ್ಲ. ಅದಕ್ಕೆ ಮಹಾತ್ಮರು ಮನೆಗೆ ಬಂದಾಗ ಅವ್ರನ್ನ ಕೂಡಿಸಿ ಪಾದಪೂಜಾದಿಗಳನ್ನು ಮಾಡಿ ದೈನ್ಯತೆಯಿಂದ ಬಾಗಿ ಕೈ ಮುಗಿದು ಶಿರವಾಗಿ ಹೃದಯಪೂರ್ವಕವಾಗಿ ಏನು ಬೇಡಿಕೊಂಡ ಮಹಾರಾಜ ಹೇಳ್ತಾರಿಲ್ಲೇ, ಬಾಗಿ ಭೂಪನು ಪರಮ ಗುರುವೇ, ಹಾಗೆಯಾದರೆ ನಾನು ಯಾರೇ ಈಗಳೆನ್ನಿರವೆನ್ನರು ಹಬೆ ಕೆಂಡೆನಲ್ಲ ಸಿದ್ಧ. ಆಗ ಶ್ರುತಿ ತಾನೇತಿ ಎಂದರೆ ತ್ಯಾಗವನ್ನೇ ಬೇಡಿದಂತು ಬೇಗ ಕೋಶಗಳೊಂದರೊಂದನು ತಿಳಿದು ತ್ಯಜಿಸುವುದು, ತಿಳಿದು ತ್ಯಜಿಸುವುದು. ಪರಮಗುರುವೇ, ನಾನು ಯಾರು? ಇಲ್ಲಿವರೆಗೆ ವಾದ ನಡೀತು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳೆಂಬತಕ್ಕಂಥ 5 ಕೋಶಗಳ ಬಗ್ಗೆ 5 ತಜ್ಞರು ಉಪನ್ಯಾಸ ಮಾಡಿದರು. ಕೊನೆಗೆ ನೀನು ಹೇಳಿದ್ರಿ ಪಂಚಕೋಶಾತೀತನೇ ಆತ್ಮ ಅಂತ ಹೇಳಿದ್ರಿ. ಆದರೆ ನಾನು ಯಾರು, ನನ್ನ ನಿಜವೇನು? ಇದನ್ನೇ ಬಿಟ್ಟು ನೋಡ್ರಿ ನಾವು ಎಂಥ ದೊಡ್ಡರು. ಮಹಾತ್ಮರು ಭೇಟಿಯಾದಾಗ ಗುರುವೇ ನಾನ್ಯಾರು ಅಂತ ಕೇಳುವ ಯೋಗ್ಯತೆ ನಮಗೆ ಬರಲಿಲ್ಲ. ಕೇಳ್ತಾನೀಗವ, ನಾನು ಯಾರು, ನನ್ನ ನಿಜವೇನು, ನನಗೆ ತಿಳಿಸಿ ನನ್ನನ್ನು ಉದ್ಧರಿಸು. ಉದ್ಧಾರ ಆಗುವುದಲ್ಲೇ. ನಾ ಏನ್ ಮಾಡ್ತೀವಿ ಉದ್ಧಾರ ಹೇಳಿ? ಗುರುಗಳಿಂದ ನಮ್ಮ ಮನೆ ಉದ್ಧಾರ ಆತ್ಪ. ಮನೆ ಉದ್ಧಾರ ಆಯ್ತು ಯಪ್ಪ, ನೀ ಆಗ್ಲಿಲ್ಲ. ಮನೇನ ಉದ್ಧಾರ ಆಯ್ತು. ಗುರುಗಳ ಆಶೀರ್ವಾದದಿಂದ ನಮ್ಮೇಮ್ ಚಲೋ ಹಿಂಡಿದ್ವೋ ಯಪ್ಪ. ಲೇತಮ್ಮ ಏಮ್ ಚಲೋ ಹಿಂಡಿದ್ವೋ, ನಿನ್ನ ಉದ್ಧಾರ ಆಗಲಿಲ್ಲ. ನಿನ್ನ ಉದ್ಧಾರ ಆಗಬೇಕಂದ್ರೆ ಗುರುವಿನ ಕರುಣಾನ ಬೇಕದಕ್ಕೆ, ಮತ್ತೇನು ಇಲ್ಲ. ಅದಕ್ಕೆ ಸಿದ್ಧಾರೂಢರು ಗುರು ಇಂಥದ್ದು ನಿರೀಕ್ಷಣೆ ಮಾಡ್ತಿರ್ತಾನೆ. ಯಾವಾಗ್ಲೂ ಯಾರ ಬಾಯೊಳಗೆ ಏನು ಮಾತು ಬರ್ತಿರ್ತಾವ ಆ ಮಾತು ಅವನ ಹೃದಯವನ್ನು ಹೇಳ್ತಿರ್ತಾವೆ. ಯಾವಾಗ್ಲೂ ಆ ಹೃದಯ ಪುಣ್ಯ ಪುಂಜವೋ ಪಾಪ ಪುಂಜವೋ ಎರಡನ್ನೂ ಅರ್ಥ ಮಾಡಿ ಕೊಡ್ತಿರ್ತದೆ. ಹಂಗ ಸದ್ಗುರು ಸಿದ್ಧಾರೂಢರು ಅಂತಾರೆ, ಮಹಾರಾಜ ಕುಳಿತುಕೋ, ಕುಳಿತುಕೋ, ಕೇಳು. ಶ್ರುತಿ ಇದನ್ನೇ ನೀನು ಅಂತ ಹೇಳಿಲ್ಲ. ಇದು ನೀನಲ್ಲ, ಇದು ನೀನಲ್ಲ ಅಂತ ಹೇಳ್ತಾ ಹೋಯ್ತು. ಚಮತ್ಕಾರ. ಶ್ರುತಿ ಇದೇ ನೀನು ಅಂತ ಹೇಳಿಲ್ಲ. ಹಂಗಾರೆ ಏನ್ ಹೇಳಿತು? ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ. ಅನ್ನಮಯ ಕೋಶ ನೀನಲ್ಲ, ಪ್ರಾಣಮಯ ಕೋಶ ನೀನಲ್ಲ, ಮನೋಮಯ ಕೋಶ ನೀನಲ್ಲ, ವಿಜ್ಞಾನಮಯ ಕೋಶ ನೀನಲ್ಲ, ಆನಂದಮಯ ಕೋಶ ನೀನಲ್ಲ. ನೀನಲ್ಲ ಅನ್ನಕ್ಕೆ ಎಲ್ಲಿ ಏನೂ ಉಳಿಲಿಲ್ಲ. ಅದ ನಿನ್ನ ಸ್ವರೂಪವಿದೆ. ನ ಕರ್ಮಣ ನ ಧನಯ ನ ಪ್ರಜಯ ಪ್ರವಚನೇನ ಲಭ್ಯತೆ ತ್ಯಾಗೇ ನೈಕೇನ ಮೃತತ್ವ ಮಾನಸು. ಶ್ರುತಿ ಏನು ಹೇಳ್ತದೆ? ಇದು ಕರ್ಮದಿಂದಲೂ, ಯಾವುದಾದ್ರೂ ಉಪಾಸನೆಯಿಂದಲೂ, ಯಾವುದಾದ್ರೂ ದೇವರ ಕೃಪೆಯಿಂದಲೂ ಆಗುವುದಲ್ಲ. ಇದು ತ್ಯಾಗೇನ ಏಕೇನ ಅಮೃತತ್ವ ಮಾನಸು. ತ್ಯಾಗ ಒಂದರಿಂದಲೇ ಏನನ್ನು ತ್ಯಾಗ ಮಾಡುವುದರಿಂದ, ಯಾವ್ಯಾವುದು ನೀನಲ್ಲ ಅದನ್ನು ತ್ಯಾಗ ಮಾಡುವುದರಿಂದ, ತ್ಯಾಗ ಮಾಡಲಿಕ್ಕೆ ಎಲ್ಲಿ ಏನೂ ಉಳಿಯಲಿಲ್ಲವೋ ಅದು ನಿನ್ನ ಸ್ವರೂಪವಾಗಿದೆಯಪ್ಪ. ಆದ್ದರಿಂದ ಮಹಾರಾಜ ಕೇಳು, ಇದನ್ನ ಒಂದು ರೀತಿಯಿಂದ ನೇತಿ ಮಾರ್ಗದಿಂದ ಹೇಳಿದರು. 25 ತತ್ವಗಳು, ಅವುಗಳ ಕಾರ್ಯಗಳು, ಅವುಗಳ ವ್ಯಾಪ್ತಿಗಳು, ಅವುಗಳ ಆಗು ಹೋಗುಗಳು, ಅವುಗಳಿಗೆ ಕಾರಣ ಕಾರ್ಯ ಎಲ್ಲವನ್ನ ತಿಗಳಿಯಲಾಗಿ ಉಳಿದದ್ದು ಉಳಿಮೆಯಾವುದೋ ಅದು ನೀನಿದ್ದೀಯೇ.
ಇದು ಒಂದು ಮಾರ್ಗ. ಇನ್ನೊಂದು ಸರಳ ಮಾರ್ಗ ಅಂದ್ರೆ ವೇದಾಂತದ ಆದೇಶ ಪರವೂ ಉಪದೇಶ ಪರವೂ ಆದ ವಾಕ್ಯ ತತ್ವಮಸಿ. ತತ್ವಂ ಅಸಿ. ನಾನು ಯಾರು ಅಂತ ಕೇಳಿದ್ರೆ ನೀನು ತತ್ಪದ ಲಕ್ಷಾರ್ಥನಿದ್ದೀಯೆ. ತತ್ವಮಸಿ. ತತ್ವಮಸಿ ಎಂಬತಕ್ಕಂಥ ಈ ವಾಕ್ಯದಲ್ಲಿ 3 ಶಬ್ದಗಳಿದ್ದಾವೆ. ಒಂದು ತತ್ವದ, ಒಂದು ತ್ವಮ್ಮದ, ಒಂದು ಅಸಿ ಪದಾರ್ಥ. ಈ ತತ್ವಮಸಿಯನ್ನ ಇಲ್ಲಿ ಸ್ವಲ್ಪ ವಿಚಾರ ಮಾಡಿದ್ದಾದ್ರೆ ಲಕ್ಷಾರ್ಥ ವಾಚಾರ್ಥ ಅಂತ ಇದ್ರಾಗ 2 ಭಾಗ ಇದ್ದಾವೆ. ಹ್ಯಾಂಗಂದ್ರೆ ಹೇಳ್ತೀನಿ ಮಾಸ್ತರ. ಒಂದು ವಾಚಾರ್ಥ ಹೇಳು. ನಮ್ಮ ಕೊಡ ಸೋರ್ತದ, ಇದು ವಾಚಾರ್ಥ. ನಮ್ಮ ಕೊಡ ಸೋರ್ತದೆ, ಇದು ಲಕ್ಷಾರ್ಥ ಅಲ್ಲ. ಕೊಡಕ್ಕೆ ಸೋರಾಕ ಬರುವುದಿಲ್ಲ. ಸೋರುದ್ ನೀರು, ಸೋರುದ್ ನೀರು ಕೊಡನು ನೀರು ಸೋರ್ತದೆ. ಕೊಡ ಸೋರ್ತದೆಂಬುದು ವಾಚಾರ್ಥ, ನೀರು ಸೋರ್ತದೆಂಬುದು ಲಕ್ಷಾರ್ಥ. ನಮ್ಮ ಮಗಳನ್ನ ಹುಬ್ಬಳ್ಳಿ ಕೊಟ್ಟಿವ್ರಿ ಅಂದೊಬ್ಬ. ಇದಕ್ಕೆ ಇದು ವಾಚಾರ್ಥ ಏನ್ರಿ? ಹುಬ್ಬಳ್ಳ್ಯಾಗ ಇಂಥ ಓಣ್ಯಾಗ ಇಂಥವ್ರ ಮನೆಗೆ ಕೊಟ್ಟಿವ್ರಿ ಅಂತ ಮತ್ತೆ ಮನೆಗೆ ಕೊಟ್ಟು ನನ್ನ ಕನ್ಯಾ, ಇದು ವಾಚಾರ್ಥ. ಆ ಮನೆಯೊಳಗೆ ಇಂಥವ್ರ ಮಗ್ಗ ಇಷ್ಟನೇ ಹುಡುಗನಿಗೆ ನಾವು ಕನ್ಯಾ ಕೊಟ್ಟಿವಿ, ಇದು ಲಕ್ಷಾರ್ಥ. ಅದಕ್ಕೆ ವಾಚಾರ್ಥದಲ್ಲಿ ದೋಷವಿದೆ, ಲಕ್ಷಾರ್ಥವು ನಿರ್ದೋಷವಾಗಿದೆ. ವಾಚ್ಯ ಭಾಗ ಲಕ್ಷ್ಯ ಭಾಗ ಇವೆರಡನ್ನು ತಿಳಿಯೋದು ಬಹಳ ಪ್ರಾಮುಖ್ಯ. ತತ್ಪದ ವಾಚ್ಯನು ಯಾರು ಅಂತ ಕೇಳಿದ್ರೆ ಮಾಯಾವಿಶಿಷ್ಟನಾಗಿರ್ತಕ್ಕಂಥ ಈಶ್ವರನು ತತ್ಪದ ವಾಚಾರ್ಥ. ಇಲ್ಲಿ ತ್ವಂಪದ ವಾಚಾರ್ಥ ಯಾರು ಅಂತ ಕೇಳಿದ್ರೆ ಅವಿದ್ಯಾವಿಶಿಷ್ಟನಾಗಿರ್ತಕ್ಕಂಥ ಚೈತನ್ಯ, ಈ ಜೀವನು ಅಂತೇನಿದ್ದಾನ ಇವನಿಗೆ ತ್ವಂಪದಾರ್ಥ ವಾಚ್ಯ ಅಂತ ತ್ವಂಪದ ವಾಚ್ಯ. ಇಲ್ಲಿ ಸಕಲ ಕರಣೇಂದ್ರಿಯ ಅಂತಃಕರಣ ಕೂಟದಲ್ಲಿದ್ದುಕೊಂಡು ಅವುಗಳ ಕಾರ್ಯವನ್ನು ತನ್ನ ಮೇಲೆ ಹಾಕಿಕೊಂಡು ಅವುಗಳಲ್ಲಿ ತಾನೆಂದು ಅಹಂಕರಿಸಿಕೊಂಡು ತನಗಿಲ್ಲದ ಜನ್ಮ ಮರಣಾದಿಗಳನ್ನು ತನಗೆ ಅಂತ ಭಾವಿಸಿ ನಾನು ಹುಟ್ಟುತ್ತೇನೆ, ನಾನು ಸಾಯುತ್ತೇನೆ, ನಾನು ಪಾಪಿ, ನಾನು ಪುಣ್ಯಾತ್ಮ, ನಾನು ಕರ್ಮಿ, ನಾನು ಧರ್ಮಿ, ನಾನು ಪುರುಷ, ನಾನು ಸ್ತ್ರೀ ಅಂತ ಭ್ರಮಿಸುವ ಇದು ಜೀವಭಾವನೆ. ಇದು ತ್ವಂಪದ ವಾಚಾರ್ಥ. ಇಲ್ಲಿ ಏನು ವಿಶಿಷ್ಟತೆ ಇದೆ ಉಪಾಧಿ ಅಂತ ಕೇಳಿದ್ರೆ ಅವಿದ್ಯಾ ಉಪಾಧಿ ಇದೆ. ಇನ್ನ ಮಾಯಾವಿಶಿಷ್ಟನಾಗಿರ್ತಕ್ಕಂಥ ಈಶ್ವರನಿಗೂ ಕೂಡ ಮಾಯಾ ಉಪಾಧಿ ಇದೆ. ಮಾಯಾ ಉಪಾಧಿ ಇರೋಣದ್ರಿಂದ ಅವ ಏನೇನಾಗ್ಯಾನಂದ್ರೆ ಈಶ್ವರ ಅಂತ ಅನಿಸ್ಕೊಂಡಾನ. ಸರ್ವಜ್ಞ, ಸರ್ವೇಶ, ಸರ್ವಾತ್ಮ, ಸರ್ವಶಕ್ತಿತ್ವ, ಸರ್ವನಿಯಾಮಕತ್ವ, ಸರ್ವ ಸ್ವತಂತ್ರತ್ವ, ಸರ್ವಜ್ಞತ್ವ, ಸರ್ವನಿಯಾಮಕ ಇವನ್ನೆಲ್ಲ ಗುಣಗಳನ್ನ ಎಲ್ಲಿಂದ ಬಂದಿವು ಅಂತ ಕೇಳಿದ್ರೆ ಮಾಯಾ ವಿಶಿಷ್ಟವಾದ್ದರಿಂದ. ಯಥಾರ್ಥವಾದ ಬ್ರಹ್ಮಕ್ಕೆ ಇದು ಯಾವ ಲಕ್ಷಣಗಳು ಇಲ್ಲ. ಲಕ್ಷಣಗಳು ಎಲ್ಲಿಂದ ಬಂದು ಅಂತ ಕೇಳಿದ್ರೆ ಉಪಾಧಿಯಿಂದ ಬಂದು. ಒಂದು ಅವಿದ್ಯಾ ಉಪಾಧಿ, ಒಂದು ವಿದ್ಯಾ ಉಪಾಧಿ. ವಿದ್ಯಾ ಉಪಾಧಿಯಿಂದ ಈಶ್ವರ ಅಂತ ಅನಿಸಿಕೊಂಡ. ಇಲ್ಲೇ ಆ ಈಶ್ವರನಿಗೆ ಏನಂತಾರೆ ನೋಡಿ. ಅರಸನೇ ನಾನೊರವೆ ನಾಲಿಸು ಸರದಿಯೋಳು ನರೆತೊರೆ ಗುರುಳೆಗಳು ಅಲ್ಲದೆ ಕರದುಂಟೆಯ ತರುಂಟೆ ನಿರುತ ನಿಂತೋಳ್ ಕುದಿರು ಕೆಡುವೆ ಜರ ಕನಸು ನಿದ್ರೆಗಳು ಮತ್ತಂ ಬರದಿ ಅವುಗಳ ಕಾರ್ಯವೆಲ್ಲವೂ ನಿನಗೆ ಬೆರೆತಿಲ್ಲ, ನಿನಗೆ ಬೆರೆತಿಲ್ಲ. ನಿರ್ಮಿಸಿದ ಬೊಂಬೆಗಳಲ್ಲಿ ಕಣ್ಣಿಗೆ ಪುರುಷ ಪತಿ ಕಪೋಲ ಮುಖ ಗುರ ಉಯ್ಯ ಮೊದಲ ಹಿನವೈ
ಬಳಿತಂತು ಇಲ್ಲದೆ ಭ್ರಮೆಯಿಂದ ತಿಳಿದರು ಎಲ್ಲ ಒಂದೇ ಎಲ್ಲವಿರುವ ಎಲ್ಲ ಜಗವು ನೀನೆ ತಾನೇ ಏಕಾತ್ಮರೂಪ ನಿಜ ಏಕಾತ್ಮರೂಪ ನಿಜ ಏಕಾತ್ಮ ರೂಪ ನಿಜ. ಇಲ್ಲಿ ಅವಿದ್ಯಾ ವಿದ್ಯಾ ಉಪಾಸಿತನಾಗಿರ್ತಕ್ಕಂಥ ಜೀವ ಈಶ್ವರರಲ್ಲಿ ಏನ್ ನಡೆದು ಬಂದದಪ್ಪ ಅಂತಂದ್ರೆ, ಜೀವನು ಭೋಗವನ್ನು ಉಣ್ಣುತ್ತಾನೆ, ಈಶ್ವರನು ಭೋಗವನ್ನು ಕೊಡುತ್ತಾನೆ. ಈಶ್ವರನು ಭೋಗವನ್ನ ಸ್ವಂತ ಕೊಡ್ತಾನೋ, ಯಾರದರ ಕೊಡ್ತಾನೋ, ಇವಂದ ಕೊಡ್ತಾನೋ ಅಂತ ಕೇಳಿದ್ರೆ, ಜೀವನು ಕರ್ಮಾನುಸಾರವಾಗಿ ಏನೇನು ಮಾಡ್ಯಾನ ಅದನ್ನ ನಾವು ಉಣ್ಣಾಕ್ ಕೊಡ್ತಾನೆ ಹೊರತು ಮತ್ತೊಬ್ಬರು ಕೈಗಡೆ ಕೊಡ್ಲಿಕ್ಕೆ ಬರುವುದಿಲ್ಲ, ಏನು ಮಾಡಕ್ ಬರುವುದಿಲ್ಲ. ದ್ವಾಸುಪರ್ಣ ಎಂಬತಕ್ಕಂಥ ಆ ಪ್ರಮಾಣವನ್ನು ನೋಡ್ತಿರ್ಲಿಕ್ಕಾಗಿ ಈ ದೇಹವೆಂಬ ವೃಕ್ಷದಲ್ಲಿ ಎರಡು ಪಕ್ಷಿಗಳಿದ್ದಾವೆ. ಒಂದು ಪಕ್ಷಿ ಭೋಗವನ್ನು ಕೊಡುತ್ತದೆ, ಒಂದು ಪಕ್ಷಿ ಭೋಗವನ್ನ ಊಟ ಮಾಡುತ್ತದೆ. ಆದರೆ ಈ ಜೀವನಿಗೆ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಅಂತಂದ್ರೆ, ಅಹಂಕಾರವನ್ನು ತನ್ನ ಮೇಲೆ ಹೊತ್ತುಕೊಂಡಿರುವುದರಿಂದ, ಅಂತಃಕರಣ ಕ್ರಿಯಾದಿಗಳಲ್ಲಿ ತಾನೆಂದು ಅಹಂಕರಿಸಿಕೊಂಡಿರುವುದರಿಂದ ಇದಕ್ಕೆ ಸಮಾಧಾನ ಇಲ್ಲದ. ಅದು ಬೇಕಂತದ, ಇದು ಬೇಕಂತದ. ಅವನು ಕೊಡುವಷ್ಟು ಕೊಟ್ಟಾನ ಯಾರು? ಈಶ್ವರ. ಮತ್ತವನು ಬೆನ್ ಬಿಡುವಲ್ಲಿವ, ನಂಗೆ ಅದನ್ನು ಕೊಡೋ ಯಪ್ಪ, ನಂಗೆ ಇದನ್ನು ಕೊಡೋ, ನಂಗೆ ಹಂಗಾರು ಮಾಡಿ ಅನುಗ್ರಹ ಮಾಡು ಮಾರಾಯ, ನಂಗೆ ಹಂಗಾಗೋಂಗೆ ಮಾಡು, ಹಿಂಗಾಗೋಂಗೆ ಮಾಡು. ಏನು ಮಾಡಲು? ನನಗೇನು ಮಾಡಕ್ಕೆ ಬರ್ತದೆ? ಇದನ್ನು ಕರ್ನಾಟಕ ಸರ್ಕಾರ ಲಂಚ ಕೊಟ್ಟರೆ ಕೆಲಸ ಆಗಿತ್ತಂತೀಯ, ಏನಾಗತ್ತಿದ್ರಾಗ? ಏನೂ ಆಗೋದಿಲ್ಲ. ಅದರಾಗೆ ಹಂಗಾರ ಮಾಡು, ಎರಡು ಕಾಯಿ ಹೊಡಿಸ್ತೀನಿ, ಎರಡು ಕಾಯಿ ಹೊಡಿಸ್ತೀನಿ, ತುಪ್ಪದ ದೀಪ ಹಚ್ತೀನಿ ನಿನಗೆ, ಬೇಕಾದ್ರೆ ಹೋಳಿಗೆ ನೈವೇದ್ಯ ಮಾಡ್ತೀನಿ, ಮಾಡ್ಕೊಂಡು ತಿನ್ನೋ ತಾನ ಮುಂದೆ ಮಗ. ಆದ್ರೂ ಇದೆಲ್ಲ ಕೇಳ್ತಾ ಇದ್ದ. ಇದು ಸರಿ ರೀ, ಇದು ಹೆಂಗದ ರೀ? ರೇಷನ್ ಕಾರ್ಡ್ ಇದ್ದಂಗದ ಇದು, ರೇಷನ್ ಕಾರ್ಡ್. ಕರ್ಮಾನುಸಾರವಾಗಿ ಇದ್ರೊಳಗೆಲ್ಲ ಬರೆದು ಬಿಟ್ಟಾನ, ಏನು ಮಾಡಕ್ ಬರೋಂಗಿಲ್ಲ. ಎಂದು ನಗಬೇಕು, ಎಂದು ಅಳಬೇಕು, ಯಾವಾಗ ಉಣಬೇಕು, ಯಾವಾಗ ಉಪವಾಸ ಇರಬೇಕು, ಏನಪ್ಪ, ಯಾವಾಗ ಹೋಗ್ಬೇಕು, ಯಾವಾಗ ಬರಬೇಕು, ಯಾವಾಗ ಕೂಡ್ಬೇಕು, ಯಾವಾಗ ಏಳಬೇಕು, ಯಾವಾಗ ಮಲಗಬೇಕು, ಏನಪ್ಪ. ಪ್ರತಿಯೊಂದೂ ಕೂಡ ಲೆಕ್ಕದ ಇದಕ್ಕೆ. ಇದಕ್ಕೇನು ಮಾಡ್ಲಿಕ್ಕೆ ಬರುವುದೇ ಇಲ್ಲ, ಏನಪ್ಪ. ಮತ್ತು ಯಾವಾಗ ಎಲ್ಲಿ ಸಾಯಬೇಕು, ಯಾಕೆ ಸಾಯಬೇಕು, ಹ್ಯಾಂಗ ಸಾಯಬೇಕು, ಇದಿಷ್ಟೂ ಲೆಕ್ಕದ ಇದ್ರೊಳಗೆ. ಆ ರೇಷನ್ ಕಾರ್ಡ್ ಪ್ರಕಾರ ಅವ ಕೊಟ್ಕೊಂತ ಹೋಗ್ತಾನ, ಇವ ತಿನ್ಕೊಂತ ಬರ್ತಾನ. ದುಃಖ ಯಾಕೆ ಕೊಟ್ಟಿ ಅನ್ನೋಂಗಿಲ್ಲ. ನಿಂದ ಅದು ನೀನು ಮಾಡಿದ್ದ ಅದು ಇದರ ಬರದದ ಜಕ್ಕಸ್ ತಗೋ, ಇದನ್ನ ನೀವು ಉಣ್ಲಿರ್ ನಿಮ್ಮಪ್ಪ ಉಂಟಾನ ಮಗನಂತ ಉಣ್ಣಬೇಕು. ಕೇಳಂಗಿಲ್ಲ ಅದು. ನಗಬೇಕಾದ್ರೆ ನಗಬೇಕು, ಅಳು ಟೈಮಿಗೆ ಅಳಬೇಕು. ಎಂಥ ಪ್ರಸಂಗ ನಮಗೆ ಬಂದದ್ದು? ಯಾರ್ದದು? ನಿಂದನೋ? ಈ ಪ್ರಜ್ಞೆ ಇಲ್ಲದೆ ಇರುವುದರಿಂದ ಜೀವನಿಗೆ ಅಶಾಂತಿ. ಅದಕ್ಕೆ ಅವ ಈಶ್ವರನ ಕುರಿತು ಯಜ್ಞ, ಯಾಗ, ದಾನ, ತಪ, ಹೋಮ, ಅನುಷ್ಠಾನಾದಿಗಳನ್ನು ಮಾಡಿ ಅವನಿಂದ ಮತ್ತಷ್ಟು ಫಲ ಪಡಿಬೇಕಂತ ಪ್ರಯತ್ನ ಮಾಡ್ತಾರೆ. ಬರಬಹುದು ಫಲಗಳು, ಈಗ ಚೆನ್ನಾಗಿ ಬರೋಂಗಿಲ್ಲ ಅವು, ಈಗ ಚೆನ್ನಾಗಿ ಬರೋಂಗಿಲ್ಲ. ಮಾಡ ನೀನು. ಶಾಶ್ವತ ಶಾಂತಿ ಯಾವುದರಿಂದಲೂ ಆಗಲಾರದು. ಹಂಗಾರೆ ಇಲ್ಲಿ ಜೀವ ಎಂಬುವ ನಾನು ಯಾರು, ಪರಮಾತ್ಮ ನೆನೆಸಿಕೊಳ್ಳುವ ಈಶ್ವರ ಯಾರು, ಇದರ ಬಗ್ಗೆ ನಿಂಗೆ ಪ್ರಶ್ನೆ ಬಂತು, ಅಲ್ಲಿ ಆಧ್ಯಾತ್ಮ ಶುರುವಾತು. ಜಗತ್ತು, ಜೀವ, ಈಶ್ವರ, ಈ ಮೂರು ಬಗ್ಗೆ ವಿಚಾರ ಏನು ಶುರುವಾಗ್ತದೆ, ಇದಕ್ಕೆ ಆಧ್ಯಾತ್ಮ ಅಂತ ಕರೀತಾ ಇದ್ದಾರೆ. ಜಗತ್ತು ಏಕೆ ತೋರುತ್ತದೆ, ಜೀವ ಅಂದ್ರೆ ಯಾರು, ಈಶ್ವರ ಅಂದ್ರೆ ಯಾರು, ಇದರ ರಹಸ್ಯ ಏನು, ಇನ್ನು ತಿಳ್ಕೊಳ್ಳಿಕ್ಕೆ ಯಾವಾಗ ನೀವು ಪ್ರಯತ್ನ ಮಾಡ್ತೀರಿ, ಇಲ್ಲಿ ನೀವು ಆಧ್ಯಾತ್ಮ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಟ್ಟು ತಿಳ್ಕೋಬೇಕು. ಹೆಜ್ಜೆ ಇಟ್ಟು ಸುಮ್ಮನೆ ನಿಂತ ಕೆಲಸ ಆಗುದಿಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಹಂಗಾರೆ ಈ ಜೀವನೆಂಬ ಉಪಾಧಿ, ಈಶ್ವರನೆಂಬ ಉಪಾಧಿ, ಇವೆರಡೂ ಉಪಾಧಿ ಕಲ್ಪಿತವಾಗಿರ್ತಕ್ಕಂಥ ವಸ್ತುಗಳು. ಮಾಯಾ ವಿಶಿಷ್ಟನಾದ ಈಶ್ವರ, ಅವಿದ್ಯಾ ವಿಶಿಷ್ಟನಾಗಿರ್ತಕ್ಕಂಥ ಜೀವ. ಇದನ್ನು ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಒಂದೊಂದನ್ನೇ ವಿಚಾರ ಮಾಡಿದರೆ ಇಲ್ಲಿ ಉಳಿದದ್ದೇನು ಅಂತ ಕೇಳಿದ್ರೆ,
ಮಾಯಾ ಉಪಾಧಿಯನ್ನು ತೆಗೆಯಲಾಗಿ ಅಲ್ಲಿ ಈಶ್ವರ ಇಲ್ಲ, ಇಲ್ಲಿ ಅವಿದ್ಯಾ ಉಪಾಧಿ ತೆಗೆಯಲಾಗಿ ಜೀವತ್ವ ಇಲ್ಲ. ಹಂಗಾರೆ ಯಾರಿವರು? ಯಾವನು ಜೀವನೋ ಅವನೇ ಈಶ್ವರ, ಯಾವನು ಈಶ್ವರನೋ ಅವನೇ ಜೀವ. ಜೀವ ಈಶ್ವರ ಯಾಕಾಗಿದ್ರು ಅಂತ ಕೇಳಿದ್ರೆ ಇಲ್ಲಿ ಇರುವ ಉಪಾಧಿ ಕಲ್ಪಿತದಿಂದ. ಈ ಉಪಾಧಿ ತೆಗೆದು ನೋಡಲಾಗಿ ನಿರುಪಾಧಿಕವಾದ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ವಸ್ತು ನೀನೊಬ್ಬನೇ ಇದ್ದೀಯೇ. ಒಬ್ಬನ ಎರಡು ಕನ್ನಡಿ ನೋಡಿಕೊಂಡಾನ. ಒಂದು ಕನ್ನಡಿ ಉಪಾಧಿ ಮಾಲಿನ್ಯ ಇದೆ, ಇನ್ನೊಂದು ಕನ್ನಡಿಯ ಉಪಾಧಿ ಅದು ಸ್ವಚ್ಛವಿದೆ. ಸ್ವಚ್ಛದರಲ್ಲಿ ಸ್ವಚ್ಛ ಕಾಣುತ್ತದೆ, ಮಾಲಿನ್ಯದಲ್ಲಿ ಮಲಿನದಂತೆ ಕಂಡಾಗಾದನು ಕೂಡ ನಿನ್ನ ಮಾರಿ ದೋಷ ಅಲ್ಲದು. ನಿನ್ನ ಮಾರಿ ಅದರ ಕಂಡರೆ ಅದ್ರ ದೋಷ, ಉಪಾಧಿ ದೋಷ. ಹಂಗ ಅವಿದ್ಯಾ ವಿಶಿಷ್ಟನಾಗಿರ್ತಕ್ಕಂಥ ಚೇತನನೇ ಜೀವನೆನಿಸಿಕೊಂಡಿದ್ದಾನೆ, ಮಾಯಾ ವಿಶಿಷ್ಟನಾಗಿರ್ತಕ್ಕಂಥ ಚೇತನನೇ ಈಶ್ವರನಿಸಿಕೊಂಡಿದ್ದಾನೆ. ಅದಕ್ಕೆ ಮಹಾರಾಜ ಇವೆರಡೂ ಉಪಾಧಿಯನ್ನು ತೆಗೆದು ನೋಡಲಾಗಿ ಇರುವವನು ನೀನೊಬ್ಬನೇ. ನೀನು ಜೀವನೂ ಅಲ್ಲ, ನೀನು ಈಶ್ವರನೂ ಅಲ್ಲ. ಜೀವ ಈಶ್ವರ ಉಪಾಧಿಗಳಿಗೆ ವಿಲಕ್ಷಣನಾಗಿರ್ತಕ್ಕಂಥ ಕೇವಲ ಪರಿಪೂರ್ಣ ನೀನಿದ್ದೀಯೇ ಎಂಬುವ ಪದವನ್ನು ವಿಚಾರ ಮಾಡಿದ್ದಾದರೆ ಅಶು ಪದಾರ್ಥವು ಎರಡಕ್ಕೂ ಐಕ್ಯವನ್ನು ಹೇಳುತ್ತದೆ. ಜೀವಾತ್ಮ ಪರಮಾತ್ಮರ ಐಕ್ಯತೆಯನ್ನ ಅಥವಾ ಏಕತೆಯನ್ನ ಅದು ಹೇಳುತ್ತದೆ. ಇದನ್ನು ತಿಳಿದಾಗ ಮಾತ್ರ ಮನುಷ್ಯ ಸುಖಿಯಾಗ್ತಾನ, ಹೊರತು ಇಲ್ಲಂದ್ರೆ ಆಗುವುದಿಲ್ಲ. ಸುಖ ಯಾವಾಗ ಆಗ್ತದಪ್ಪ ಅಂದ್ರೆ ಈ ಜಗವೆಲ್ಲವೂ ಪರಮಾತ್ಮಮಯ ಕಾಣಬೇಕು, ಜಗವೆಲ್ಲವೂ ಪರಮಾತ್ಮಮಯ ಕಾಣಬೇಕು. ಇದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದ ಪ್ರಮಾಣ ಕೊಡ್ತಾನೆ ಪರಮಾತ್ಮ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಂ. ಅರ್ಜುನ, ಬಹುಜನ್ಮಗಳ ನಂತರದಲ್ಲಿ ಒಬ್ಬ ಪುಣ್ಯಾತ್ಮನಿಗೆ ಒಮ್ಮೆ ಜ್ಞಾನವಾಗುತ್ತದೆ. ಹಂಗಾಗುವುದಂತರು ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂಗತಿಂ. ಅನೇಕ ಜನ್ಮಾಂತರಿಯ ಪುಣ್ಯ ಕರ್ಮ ಯಾವಾಗ ಒದಗಿ ಬರ್ತದೆ ಅವಾಗಿಂಥವೆಲ್ಲ ಸಾಧ್ಯ ಆಗ್ತಾ ಇದ್ದಾವೆ. ಅದಕ್ಕೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಧತೆ. ಬಹುಜನ್ಮಗಳ ನಂತರದಲ್ಲಿ ಒಮ್ಮೆ ಜ್ಞಾನವಾಗುತ್ತಿದೆ. ಜ್ಞಾನ ಆಗಿದ್ದಕ್ಕೆ ಲಕ್ಷಣ ಏನು ಅಂತ ಕೇಳಿದ್ರೆ ಇತಿ ಸರ್ವಂ ವಾಸುದೇವ. ತೋರುವ ಜಡ ಪದಾರ್ಥಗಳೆಲ್ಲವೂ ಕೂಡ ವಾಸುದೇವಮಯವಾಗಿ ಕಾಣಬೇಕು. ವಾಸುದೇವ ಅಂದ್ರೆ ಮತ್ತೊಬ್ಬ ತರ್ಕ ಮಾಡ್ತಾನಲ್ಲ, ಮತ್ತೆ ವಾಸುದೇವ ಅಂದ್ರೆ ವಸುದೇವನ ಮಗನಾದ ಕೃಷ್ಣ ಏನು ಕೇಳ್ತಾನೆ ಅಲ್ಲ. ವಸುದೇವನ ಮಗನಾದ ಕೃಷ್ಣ ನಾಮರೂಪಾತ್ಮಕ ವ್ಯಕ್ತಿ. ವಾಸುದೇವ ಶಬ್ದಕ್ಕೆ ಅರ್ಥ ಬೇರೆ. ನಿರುಕ್ತಿ ಯಶ ಹೃದಯ ದಿವಾ ವಸತಿ ಸಹ ವಾಸುದೇವ. ಈ ಎಲ್ಲ ಹೃದಯಗಳಲ್ಲಿನೂ ಯಾವುದು ಚೈತನ್ಯ ರೂಪನಾಗಿ ಬೆಳಗುತ್ತಿದೆಯೋ ಅದು ವಾಸುದೇವ. ಜಗವೆಲ್ಲವೂ ಯಾರಿಗೆ ಪರಮಾತ್ಮಮಯವಾಗಿ ಕಾಣುತ್ತಿದೆ, ಜಗವೆಲ್ಲವೂ ಆತ್ಮಕ್ಕಿಂತ ಅಭಿನ್ನ ಎಂಬುವ ದೃಶ್ಯ ಕಾಣುತ್ತದೆ, ಅವನಿಗೆ ಜ್ಞಾನಿ ಅಂತ ಕರಿಬೇಕಂತ, ಅವನಿಗೆ ಮಹಾತ್ಮ ಅನ್ಬೇಕಂತ. ಸ ಮಹಾತ್ಮ ಆದ್ರೆ ಸುದುರ್ಲಭಂ. ಅಂಥವ್ರು ಸಿಗುವುದು ಬಹಳ ದುರ್ಲಭ ಅಂತ ಪರಮಾತ್ಮ ಗೀತೆಯಲ್ಲಿ ಬಹಳ ಸ್ಪಷ್ಟೀಕರಣ ಮಾಡ್ತಾ ಇದ್ದಾನೆ. ಇದೆಲ್ಲವೂ ತನ್ನಂಗ ಕಾಣುವುದು ಪುಣ್ಯ ಬೇಕಲ್ಲ. ನಾಮರೂಪಗಳ ಕಲ್ಪನೆಗಳ ಗದ್ದಲ ಹಾಕೋ ನಮಗೆಲ್ಲ. ಅದಕ್ಕೂ ದೃಷ್ಟಾಂತ ಕೊಡ್ತಾರೆ ಅವರು. ಬೆಲ್ಲದಿಂದ ನಿರ್ಮಿಸಿದ ಗೊಂಬೆಗಳಲ್ಲಿ ಪುರುಷ, ಸ್ತ್ರೀ, ಪಕ್ಷಿ, ಕಪಿ ಇವನ್ನೆಲ್ಲ ಮಾಡ್ಯಾರ. ಅದ್ರಾಗ ಮಾರಿ, ಕಣ್ಣು, ಕಿವಿ, ನಾಲಿಗೆ, ಮೂಗು, ಉಳ್ಕಿವೆಲ್ಲ ಮಾಡ್ಯಾರ ಅಂತ ತಿಳ್ಕೊಡ್ರಿ. ಆ ಗೊಂಬೆ ತಗೊಂಡವರೆಲ್ಲ ಎಲ್ಲ ತಿಂತಾರಿಲ್ಲ. ಮೂಗು ಕಡಿತಾರ, ಕಿವಿ ಕಡಿತಾರ, ತಲೆ ಕಡಿತಾರ, ಕೈ ಕಡಿತಾರ, ಕಾಲು ಕಡಿತಾರ, ಮತ್ತೆ ಎಲ್ಲ ಕಡೆಗೂ ಸಿಹಿ ಅದನೋ ಅದೇನಾದರೂ ಉಪ್ಪದನು. ಹಿಂಗಾಗಿತ್ತಿಂದ ಕಾಶಿ ಕ್ಷೇತ್ರಕ್ಕೆ ಹೋಗಿದ್ರಂತೆ, ಉಪವಾಸ ಮಾಡಿದ್ರಂತೆ.
ಭಾಳ ಮಂದಿ ಪುರೋಹಿತರು ಕೂಡ ಹೋಗಿದ್ರು. ಅದರಾಗ ಉಪವಾಸ ಅಂತಂದ್ರೆ ಭಾಳ ಮಂದಿಗೆ ಆಪ್ಯಾಯಮಾನ. ಇವತ್ತು ಉಪವಾಸ ಅಂದ್ರೆ ಒಂದು ದೊಡ್ಡ ಹಬ್ಬ. ಯಾಕೆ ಕಮ್ಮನ ಸಿಗ್ತೈತೆ ಅಂತ ಗ್ಯಾರಂಟಿ ಇರ್ತದೆ. ಮನ್ಯಾಗ ಹೆಣ್ಮಕ್ಳು ಪಾಪ ಉಪವಾಸ ಐತಿ ನೋಟ್ ಹಾಕಿ, ಅದ ಒಂದು ದೊಡ್ಡ ಭಾಗ್ಯ. ನನ್ನ ಕೇಳಿದ್ರೆ ಊಟ ಮಾಡ್ತೀವಿ ಅನ್ನೋದಕ್ಕಿಂತಲೂ ಉಪವಾಸ ಮಾಡ್ತೀವಿ ಅನ್ನೋರಿಗೆ ಹೆಚ್ಚು ಕಿಮ್ಮತ್ತು. ಅದು ಯಾಕೆ ಮಾಡ್ತಾರೋ ದೇವ್ರಿಗೆ ಗೊತ್ತದು. ಅವರು ಉಪವಾಸ ಮಾಡಿದ್ರು. ಅದರಾಗ ಒಬ್ಬವ ಉಪವಾಸ ವಿರೋಧಿ ಇದ್ದ. ಉಪವಾಸ ವಿರೋಧಿ. ಅವು ಉಪವಾಸ ಅಂದ್ರೆ ಆಗುದಿಲ್ಲ, ಅನಿವಾರ್ಯ ಮಾಡಬೇಕು ಪದ್ಧತಿ. ಪುರೋಹಿತ ಆಗಿನಪ್ಪ ಅಂತಂದ್ಮೇಲೆ ಹೆಂಗಾರ ಮಾಡ್ಬೇಕಲ್ಲ ಅಂತ ಸಾಯಂಕಾಲ ತನಕ ಉಪವಾಸ ಇದ್ದ. ಸಂಜೆ ಮುಂದೆ ಗಂಗಾ ನದಿಯಾಗ ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಎಲ್ಲರೂ ಮುಂದೆ ಲಗು ಲಗು ಹೊಂಟ್ರು. ವಿಶ್ವನಾಥನಿಗೆ ಹೋಗಿ ರುದ್ರಾಭಿಷೇಕ ಮಾಡ್ಬೇಕಿನ್ನ ಅಂತ ಹೇಳಿ ಎಲ್ಲರೂ ಹೊರಟು. ಅವ್ರನ್ನ ಮುಂದೆ ಬಿಟ್ಟಿವ. ಯಾಕೆ ಹಸಿವಾಗಿತ್ತು. ಅಟ್ಲಾಗಿಟ್ಲಾಗ ನೋಡಿದ ಸಕ್ರಿ ಗೊಂಬಿ ಹೆಚ್ಚಿದ್ರು ಮಾರಕ್ಕೆ. ಹ್ಯಾಂಗಿವು ಅಂತ ಕೇಳಿದ. ಇವು 2 ರೂಪಾಯಿ ಕಿಲೋ. ಆಗಿನ ಕಾಲ 2 ರೂಪಾಯಿ ಕಿಲೋ ಅಂದರು. ಒಂದು ಅರ್ಧ ಕಿಲೋ ಕೊಡಪ್ಪ ಅಂತ ₹1 ಕೊಟ್ಟ. ಅವನು ಗೊಂಬಿ ಹಚ್ಚಿದ. ಅದೊಂದು ದೊಡ್ಡ ಹೋತಿನ ಗೊಂಬೆ ಅದು. ಅದು ಒಂದು ಹೋತು ಪೂರಾ ತಿಂದು ನೀರು ಕುಡಿದ. ಸ್ವಲ್ಪ ಶಾಂತ ಆತು. ಬಂದ ನಮ ಹಿರಣ್ಯ ಭಾವೇ ಶ್ರೀನಾನ್ಯ ದಿಶಾಂಚ ಬತಯೇ ನಮಃ ಶುರುವಾತು. ರುದ್ರ ಅಂದ ಎಲ್ಲ ಆತು. ರುದ್ರ ಮುಗಿತು, ಬಿಲ್ವಾರ್ಚನೆ ಮುಗಿತು, ಎಲ್ಲ ಆಯ್ತು. ಪುರೋಹಿತರೇನೆಂದ್ರು ಬಾ ಫರಾಳ ಮಾಡೋಣ ಬಾ ಅಂದ್ರು. ನಮ್ಗೆ ಹಸಿವಾಗಿಲ್ಲ ಅಂದ್ರು. ಅವ್ರಂದ್ರು ನಿನಗೆ ಹಸಿವಾಗಿಲ್ಲ, ದೇವ್ರನ್ನ ಅಕ್ಕಾನೆ ಎಲ್ಲಾರ ಒಂದು ಬಿಡುದು ಮುಂಡೆ ಮಗ ನೀನು ಬಾ ತಿನ್ನು ಬಾ. ಆಗುದಿಲ್ಪ ನನಗೆ ಹಸಿವಿಲ್ಲ. ಯಾಕಂದ್ರೆ ತಿಂದಿಗಿಂದ ಏನು ಅಂದ್ರು. ಹೌದು. ಏನ್ ತಿಂದಿರಿ? ಹೋತು ತಿಂದೀನಿ. ಹೋತು ತಿಂದೀನಿ ಅಂದ ಕೂಡಲೇ ಇನ್ನೊಬ್ಬ ಅಂದ, ಅರಿಷ್ಟ ಚಲೋ ಮಾತಾಡಿ, ಏನ್ ಮಾತಾಡ್ತೀನಿ ಅಲ್ಲಿ ಇವನು ತಿಂದದ್ದು ಹೇಳಕತ್ತೀನಿ. ಹೋತಿರ್ ಸಿಕ್ತಿನಿಗೆ ನೀವು ಮುಂದೆ ಬಂದ್ರೆ ದಂಡ್ಯಾಗ ಮಾರಾಕತ್ತಿದ್ರು. ಹೇಳಲಿಕ್ಕೆ ನಿಮ್ಗೆ ನಾಚಿಕೆ ಬರ್ತದೆ. ನಿಮಗೆ ತಿಂದದ್ದಕ್ಕೆ ಯಾಕೆ ನಾಚಿಕೆ? ತಿಂದೇ ಬಿಟ್ಟಿನಿ. ಈಗ ನಮ್ಮ ಮಂದ್ಯಾಗ ಬರಬೇಡ ಬಿಟ್ಟೆ. ನಾ ತಿಂದೇ ಬಿಟ್ಟಿನಿ. ಈಗ ಅವ್ರಷ್ಟಕ್ಕೆ ಬಿಡ್ಲಿಲ್ರಿ. ಚಲೋ ಪಂಡಿತರನ್ನ ಕುಲಪುರೋಹಿತರನ್ನ ಕಾಶಿ ಒಳಗೆ ದೊಡ್ಡ ದೊಡ್ಡ ವಿದ್ವಾನ್ರನ್ನ ಕರ್ಸಿದ್ರು. ಇವ ಪಕ್ಕ ಬ್ರಾಹ್ಮಣನಾಗಿ ಪುರೋಹಿತನಾಗಿ ಇಂಥ ಮಡಿ ಮಾಡೋ ಏಕದಮ್ ಹೋದ್ ತಿಂದಾನ. ಇದಕ್ಕೆ ಮಾಡು ಥೋತು ಇದನ್ನ ಕಿವಿಲಿ ಕೇಳಬಾರ್ದು. ಅಕ್ಷಮ್ಯ ಅಪರಾಧ. ಅಕ್ಷಮ್ಯ ಅಪರಾಧ ಅಂದ್ರೆ ಇವ ಅಂದ ಹೊಟ್ಟೆಸ್ತಾಗ ನಮ್ದು ಯಾವ ಅಪರಾಧ ನೋಡ್ತಾರ್ರಿ ಏನ್ರಿ? ನಾನು ಸಹಾಯ ಕಟ್ಟಿದ್ದೆ, ಬಿಟ್ಟಿದ್ರ ಅಪರಾಧ ಹಾಕಿತ್ತು ಅಂದವ. ಹತ್ತಪ್ಪ ಜಗಳ. ಇವನ್ನ ಬಹಿಷ್ಕಾರ ಕೊಟ್ಟು ಬ್ರಾಹ್ಮಣ ಸಮಾಜದಾಗ ಬರೋದಂಗೆ ಮಾಡ್ಬೇಕು ಅಂತ ಹೇಳಿ ತಯಾರು ಮಾಡಿದ್ರು. ಮಾಡ್ರಿ ಎಲ್ಲರೂ ಕೂಡಿದ್ರು. ರಾತ್ರಿ 1 ಗಂಟೆ ಆಯ್ತು. ಇವಕ್ಕೇನು ಹೊಟ್ಟೆ ಕೂಡಿಲ್ಲ. ಇವು ಉಪವಾಸ ಬಡದಾಡ್ತಾವ. ಅವತ್ತು ಹೋದ್ ತಿಂದು ಬಡದಾಡ್ತಾನ. ಆಮೇಲೆ ರಾತ್ರಿ 1 ಗಂಟೆ ಆಯ್ತು. ಏನೋ ಇದನ್ನ ಹಿಂಗೆ ಮಾಡಬಾರ್ದಾಗಿತ್ತು. ಬುದ್ಧಿಗಿದ್ದದ ಇಲ್ಲ ನಿನಗ? ಬುದ್ಧಿಗಿದ್ದದ ಅಂದ್ಕೂಡ್ಲ ಅವ ಅಂದ, ಅದ ಹೋತಾಗಿ ತಿಂದ್ರೆ ಏನಾಯ್ತು ಅಂದ. ಅವಾಗ ತಿಂದ್ರೆ ಏನಾಯ್ತು ಅಂದ್ರೆ ಧರ್ಮ ವಿರೋಧ. ಅದೇನು ಧರ್ಮ ವಿರೋಧ ರೀ? ಅದ್ರಲ್ಲಿ ಹಸಿವಾಗಿತ್ತು. ಹಂಗ ನೀರು ಕುಡಿದು ಕಳ್ಳಿಗೆ ಹಚ್ಚಿದ್ದೆ ಅಂತ ಹೇಳಿ ಸಕ್ರೆ ಗೊಂಬೆ ನೋಡಿದೆ. ಅರ್ಧಕ್ಕೆಲ್ಲ ತಗೊಂಡೆ. ಒಂದು ಹೊತ್ತಿನ ಗೊಂಬೆ ಹಚ್ಚು. ಅದನ್ನ ತಿಂದು ನೀರು ಕುಡಿದ್ನಿ. ಇವ್ರ ಅಪ್ಪನ ಗಂಟೆ ಏನೋಗಿತ್ತು ಅಂತ ನಾ ಮೊದಲೇ ಹೇಳಬಾರ್ದ? ಸಕ್ಕರೆ ಹೋತಾದ್ರೆ ಇನ್ನೂ 10 ತಿನ್ನು. ನೀ ಬರೇ ಹೋತು ಅಂತೀರಿ. ಇದರ ಅರ್ಥ ಏನು? ನಾಮರೂಪಗಳ ಭಿನ್ನ ಭಾವನೆಯೇ ದುಃಖಕ್ಕೆ ಕಾರಣವಾಗಿದೆ. ಈ ನಾಮರೂಪಗಳೆಲ್ಲವೂ ಅಸ್ಥಿಭಾತಿ ಪ್ರೇರೂಪವಾದ ಪರಮಾತ್ಮನ ಸ್ವರೂಪವಿದೆ ಎಂಬತಕ್ಕಂಥ ಪ್ರಜ್ಞೆ ಬಂದದ್ದೇ ಆನಂದ ಲಕ್ಷಣ. ಅಲ್ಲಿ ಆನಂದದ ಅಸ್ಥಿಭಾತಿ ಪ್ರಿಯ ಲಕ್ಷಣದಲ್ಲಿ ಆನಂದವಿದೆ. ಎಲ್ಲಿಯವರೆಗೆ ನಾಮರೂಪ ವಿಭಾಗ ಮಾಡ್ತೀವಿ, ಅದು ಬೇರೆ ಇದು ಬೇರೆ, ಅದು ಬೇರೆ ಇದು ಬೇರೆ, ಅದು ನಮ್ಮದು ಅದು ಮತ್ತೊಬ್ಬರದು, ಅದು ಹಂಗ ಇದು ಹಿಂಗ, ಏನು ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡ. ಈ ನಾಮರೂಪಗಳೆಲ್ಲವೂ ಏನನ್ನು ಆಶ್ರಯಿಸಿಕೊಂಡವಪ್ಪ? ಹೋತಿನ ಗೊಂಬೆ
ಏನನ್ನ ಆಶ್ರಯಿಸಿಕೊಂಡಿತ್ತು ಅಂದ್ರೆ ಸಕ್ಕರೆಯನ್ನೇ ಆಶ್ರಯಿಸಿಕೊಂಡಿತ್ತು. ಹಾಂಗ ಜಗವೆಲ್ಲವೂ ತೋರಲ್ಪಡುವ ಈ ದೃಶ್ಯಮಾನವಾಗಿರ್ತಕ್ಕಂಥ ಜಗದೃಶ್ಯ ಇದು ಏನನ್ನ ಆಶ್ರಯಿಸಿಕೊಂಡಿದೆ ಅಂತಂದ್ರೆ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡಿದೆ. ಇದು ಪರಮಾತ್ಮಮಯವಾಗಿದೆ, ಇದು ಪರಮಾತ್ಮನ ಇವರ ವಿಭಕ್ತವಾಗಿದೆ ಎಂಬತಕ್ಕಂಥ ಪ್ರಜ್ಞಾ ಬರಬೇಕು. ಅದಕ್ಕೆ ಕೇಳು, ಹೇ ಮಹಾರಾಜ, ನೀನು ಕೇವಲ ಬ್ರಹ್ಮನಿದ್ದೀಯೆ. ಯಾವ್ಯಾವುದು ತೋರುತ್ತದೆಯೋ ಅವೆಲ್ಲವನ್ನು ಅತಿಗಳಿಯಲಾಗಿ ಉಳಿಯುವ ಉಳಿಮೆಯಾದ ನೀನು ಬ್ರಹ್ಮವಿದ್ದೀಯೆ ಒಂದರ್ಥ. ಜಾಗರಣ, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಗಳು ನಿನ್ನಲ್ಲಿ ತೋರಿ ಅಡಗುತ್ತಿದ್ದಾವೆ. ನಿನಗಿಲ್ಲ ಅವಸ್ಥೆ ಅಂತ ತಿಳಿದುಕೊಂಡು ಇವು ಎಲ್ಲವುಗಳಿಗೂ ವಿಲಕ್ಷಣನು, ಇವು ಎಲ್ಲವುಗಳಿಗೂ ಆಶ್ರಯನು, ಇವೆಲ್ಲವನ್ನು ಬೆಳಗುವನು, ಯಾವುದರಿಂದಲೂ ಬೆಳಗಿಸಿಕೊಳ್ಳದೆ ಪರಿಪೂರ್ಣ ನೀನಿದ್ದೀಯೆ ಎಂಬತಕ್ಕಂಥ ಈ ಪ್ರಜ್ಞೆ ಮಾಡಿಕೊಳ್ಳುವುದೇ ನಿನ್ನ ಗುರಿಯಾಗಿರಲಿ. ನರನಲ್ಲ ನೀನು, ನಿನಗೆ ಜನ್ಮ ಮರಣಗಳಿಲ್ಲ, ನಿನಗೆ ಆಗು ಹೋಗುಗಳಿಲ್ಲ, ಹೋಗಿ ಬಾಹನವಿಲ್ಲ, ನಿನಗೆ ಸುಖ ದುಃಖಗಳು ಇಲ್ಲ, ಸ್ವರ್ಗ ನರಕಾದಿಗಳು ಇಲ್ಲ. ಇವೆಲ್ಲವೂ ನಾಮರೂಪಾತ್ಮಕವಾದ ಭ್ರಾಂತಿರೂಪ ವಿಡಂಬನೆಯಲ್ಲಿ ಸತ್ಯಬುದ್ಧಿ ಇಟ್ಟಿರುವ ಅಜ್ಞಾನಿಗೆ ಮಾತ್ರ ಸಾಧ್ಯ. ಸ್ವರ್ಗಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು ಅಂತಾರೆ. ಧರ್ಮರಾಜನು ಸ್ವರ್ಗಕ್ಕೆ ಹೋಗ್ಬೇಕಂತ ಹೇಳನ ಅಶ್ವಮೇಧ ಯಾಗ ಮಾಡಿದ, ದೊಡ್ಡ ಯಾಗ ಮಾಡಿದ. ಒಂದು ಯಾಗ ಮಾಡ್ಬೇಕಾದ್ರೆ ಕಂಡಾಪಟ್ಟಿ ಮಂದಿ ಆಗಿ ಮಾಡಿದ. ತಾವು ದುಡ್ಡು ತಗೊಂಬಂದ, ಅವ್ರನ್ನ ಕರ್ಕೊಂಬಂದ, ಎಲ್ಲರನ್ನು ಮಾಡಿದ. ಆ ಪಾಳೆ ಯಾರಿಗೆ ಬಂದಿತ್ತು? ಚಂದ್ರಹಾಸಕ್ಕೆ ಬಂತು. ಚಂದ್ರಹಾಸನ ರಾಜ್ಯಕ್ಕೆ, ಕುಂತಳ ರಾಜ್ಯಕ್ಕೆ ಹೋಗಿ ಮುತ್ತಿಗೆ ಹಾಕಿದ. ಚಂದ್ರಹಾಸಕ್ಕೆ ಗೊತ್ತಿತ್ತು. ಮಕ್ಕಳನ್ನ ಕರೆದು ಹೇಳಿದ, ಯಾರು ಯುದ್ಧ ಮಾಡಕ್ ಹೋಗ್ಬೇಡ್ರಿ. ಯಾಕ? ಯಾವ ಇದನ್ನು ಕೊಟ್ಟಾನ, ಯಾವುದು ಇದೆಲ್ಲ ಯಾವನದದ ಐಶ್ವರ್ಯ, ಅವನ ಸಾರಥಿಯಾಗಿ ಬರ್ತಾನೆ ಭಗವಂತ. ಅವ ಬಂದಾಗ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ಯಾವನನ್ನು ಕಾಣಬೇಕೆಂಬುದಾಗಿ ಋಷಿಮುನಿಗಳು ತಪಸ್ಸು ಮಾಡುವರು, ಯಾವನನ್ನು ಕಾಣಬೇಕೆಂಬುದಾಗಿ ಅನೇಕ ಯೋಗ ಯಾಗಾನುಷ್ಠಾನಗಳನ್ನು ಮಾಡುವರು. ಅವ ತಾನಾಗಿ ಒಬ್ಬ ಭಕ್ತನಿಗೆ ಬೇಕಾಗಿ ಕುದುರೆ ಹೊಡೆಯುವ ಸಾರಥಿಯಾಗಿ ಇಲ್ಲಿಗೆ ಬರ್ತಾನಂದ್ರೆ ನಾವೇನು ತಪಸ್ಸು ಮಾಡಿಲ್ಲ, ಏನೂ ಇಲ್ಲ, ಸೋಮನ ದರ್ಶನ ಕೊಡ್ತಾನೆ. ನಿಮ್ಮಂತ ಭಾಗ್ಯವಾನ್ರಿಲ್ಲ, ನಾನು ಹೊಟ್ಟಾಗಿ ಹುಟ್ಟಿದ್ದಕ್ಕೂ ನಿಮ್ಮ ಜನ್ಮ ಸಾರ್ಥಕ. ಅದಕ್ಕೆ ಅವನು ಕೂಡ ಯುದ್ಧ ಮಾಡಬೇಡ್ರಿ ಮಕ್ಕಳೇ. ಅವ ಬಂದು ಕೂಡಲೇ ಇಡೀ ರಾಜ್ಯವನ್ನು ಒಯ್ದು ಅವನ ಪಾದಕ್ಕೆ ಅರ್ಪಿಸಿ ನಮಸ್ಕಾರ ಮಾಡಿ ಶಿಷ್ಯರಾಗಿ ಕೈ ಮುಗಿರಿ ಅಂತ ಹೇಳ್ಬಿಟ್ಟ. ಇದು ಕೃಷ್ಣಗೂ ಗೊತ್ತಿತ್ತು. ಪರಮ ಭಾಗವತ ಇವ, ಸಾಮಾನ್ಯ ಅಲ್ಲ ಅಂತ ಗೊತ್ತಿತ್ತು. ಆತು ಕುಂತಳ ರಾಜ್ಯದ ಮುಂದೆ ರಥ ಹೋಗಿ ನಿಂತು ಅರ್ಜುನ ಧನುಷ್ಠೇಂಕಾರ ಮಾಡಿದ. ಕಡೆ ಯಾಕೆ ಪಡ್ಕೊಂತೀವಿ ನಾವು ಕೃಷ್ಣ? ಏನ್ ಹಂಗೆ ಮಾಡಿದ್ರೆ ಏನಾಗೈತಿ? ಇದ್ದು ಯಾರು ಯುದ್ಧ ಮಾಡಕ್ ಬಂದಾರ ನೀಗ? ಮತ್ತೀಗ ಅದಕ್ಕೆ ಬಂದೀವಲ್ಲ ಅಂದ. ಸ್ವಲ್ಪ ನಿಲ್ಲು, ನೀನೋ ಒಬ್ಬ ಭಕ್ತ ಅಂತ ತಿಳ್ಕೋಬೇಡ. ಭಕ್ತರು ಎಂತೆಂತರದರ ನೋಡಕ್ ಕರ್ಕೊಂಡ್ಬಂದಿಲ್ಲ. ಚಂದ್ರಹಾಸನ ಮಕ್ಕಳು 4 ಮಂದಿ ಚಂದ್ರಹಾಸ ಸಹಿತವಾಗಿ ಬಂದ್ರು. ಬಂದು ಕೃಷ್ಣ ಧನ್ಯರಾದ. ಯಾವುದು ನಿರ್ಗುಣ ಪರಬ್ರಹ್ಮವೋ, ಯಾವುದು ಅವಾಂಗ್ಮನಸ ಗೋಚರವೋ, ಅದು ಸಗುಣ ಸಾಕಾರವಾಗಿ ಬಂದಿರುವ ಇನ್ನು ದಿವ್ಯ ಮೂರ್ತಿಯನ್ನು ಕಂಡು ನನ್ನ ಕುಲಕೋಟಿ ಉದ್ಧಾರ ಆಯಿತು. ಭಗವಂತ, ಈ ರಾಜ್ಯ ನಿಂದು, ಈ ಶರೀರ ನಿಂದು, ಈ ಭೋಗ ನಿಂದು, ಈ ಮಕ್ಕಳನ್ನು ಎಲ್ಲವನ್ನೂ ತೆಗೆದುಕೋ. ನಮ್ಮ ಮೇಲೆ ಸದಾ ನಿನ್ನ ದೃಷ್ಟಿ ಇರುವ ಆಶೀರ್ವಾದ ಒಂದನ್ನೇ ಮಾಡು. ಅರ್ಜುನ ಒಂದು ಕೊಟ್ಟ ಬಿಟ್ರೆ ನೀಗ ನೋಡು, ಕಣ್ಣು ತೆಗೆದು ನೋಡು. ಭಗವಂತ ಇಳಿದು ಚಂದ್ರಹಾಸನನ್ನ ಬಿಗಿದಪ್ಪಿಕೊಂಡ. ಅವನಪ್ಪಿಗೆಗೆ ಸಿಕ್ಕ ಶಿಷ್ಯರು ಕೆಲವೇ ಜನ. ಅಕ್ರೂರನಂಥವರು, ಉದ್ಧವನಂಥವರು. ನೋಡ್ಬೇಕು, ಅದನ್ನ ಸ್ವಲ್ಪ ನೋಡ್ರಿ. ಜೈಮಿನಿ ಭಾರತ ಓದಿ ನೋಡ್ರಿ. ಅದರೊಳಗಿರ್ಬೇಕಾದ ರಹಸ್ಯಗಳನ್ನ ಅರ್ಥ ಮಾಡಿಕೊಂಡು ಭಗವಂತ ಅಪ್ಪಿಕೊಂಡು ಮನೆಗೆ ಕರೆದುಕೊಂಡು ಹೋದ ಚಂದ್ರಹಾಸ. ಆಮೇಲೆ ಊಟೋಪಚಾರವಾಯಿತು. ನೀನು ಯಜ್ಞಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟ. ಯಾರು? ಅರ್ಜುನ ಕೃಷ್ಣ ಸಮೇತನಾಗಿ. ಆತು ಯಜ್ಞಕ್ಕೆ ಬಂದ ಹಸ್ತಿನಾವತಿಗೆ ಚಂದ್ರಹಾಸ.
ನೋಡಿದ ಧರ್ಮರಾಜ ಎಷ್ಟು ಹುಚ್ಚ ಇವ. ನಾ ಶಾಣನ್ ಮಾಡಿದ್ದೀವಿ. ಒಂದು ಹಾಸ ಪ್ರಶ್ನೆ ಮಾಡ್ತಾನೆ ಧರ್ಮರಾಜನಿಗೆ, ಧರ್ಮ, ಈ ಯಜ್ಞವನ್ನು ಯಾಕೆ ಮಾಡುತ್ತಿದ್ದೀಯೇ? ಯಜ್ಞವನ್ನ ಅಲ್ಲ, ಕುರುಕ್ಷೇತ್ರದಲ್ಲಿ ಬಾಂಧವರ ರಕ್ತ ಹರಿಸಿರುವ ಈ ಪಾಪ ನಿವೃತ್ತಿಯಾಗಬೇಕು ಅಂತ ಹೇಳಿ ಯಜ್ಞ ಮಾಡ್ಲಿಕ್ಕಿರ್ತೀನಿ ಅಂತ. ಈ ಪಾಪ ಹೇಗೆ ಹೋಗುತ್ತದೆ ಕೇಳಿದ. ಭಗವಂತನ ಕೃಪೆಯಾದರೆ ಹೋಗುತ್ತದೆ. ಭಗವಂತ ಎಲ್ಲಿದ್ದಾನೆ ಕೇಳ್ತಾನೆ. ಸ್ವರ್ಗದಲ್ಲಿ. ಇದ ನಿನ್ನ ಅಜ್ಞಾನ. ನಿನ್ನ ಬುದ್ಧಿವಂತನ ಮಾಡಿದ್ದೆ ನಾನು. ನಿಮ್ಮ ಭಕ್ತಿಗೆ ಮಣಿದು ನೀವು ಕರರಾಗುವ ಒಂದು ಅರಣ್ಯದಲ್ಲಿಯೂ ಅರಮನೆಯಲ್ಲಿಯೂ ಪಾಂಡವರ ಪಕ್ಷಪಾತಿಯಾಗಿ ಮಮ ಪ್ರಾಣಾಹಿ ಪಾಂಡವ ಎಂಬುದಾಗಿ ಭಾವಿಸಿಕೊಂಡು ಯಾವನು ನಿಮ್ಮ ಅರಮನೆಯಲ್ಲಿದ್ದಾನೋ ಆ ಭಗವಂತನ ಕೃಪೆಯಾದರೆ ಇಂಥ 10 ಅಶ್ವಮೇಧ ಯಜ್ಞ ಮಾಡಿದರೂ ಹೋಗದಂತ ಪಾಪಗಳು ಸುಟ್ಟು ಹೋಗುತ್ತಿರುವಾಗ ಸ್ವಟ್ಟು ಒಂದು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಂತೀಯಲ್ಲೋ ಬುದ್ಧಿಗೇಡಿ ಅಂದ. ಇದು ಕೃಷ್ಣ ಗೊತ್ತಾತು, ಇವು ಏನೋ ಮಾಡ್ತಾನಂತ ಹೇಳಿ ಗಡಗ್ನ ಬಂದವನ, ಧರ್ಮರಾಜ ಬಾಳಿ ಕರೆಕತ್ತಾರೆ ಪುರೋಹಿತರು ಅಂದು ತಪ್ಪಿಸ್ಬಿಟ್ಟು ನೋಡಿ. ಯಾಕಂದ್ರೆ ಅವರವರ ಬುದ್ಧಿ ಎಲ್ಲೆಲ್ಲಿ ಅದ ಅದನ್ನ ಅಲ್ಲಿ ಹರಿಬಿಟ್ಟು ಅವ್ರಿಗೆ ಸಂಶಯ ಬಂದಿರಬಾರ್ದಲ್ಲ, ಆನುಮನೆ ಮಾಡಿ ಪುನಃ ಆ ಮಾತು ಮರೆಸಿದ ಚಂದ್ರಹಾಸಿಗೆ ಹೇಳಿದ ಭಗವಂತ, ಹಂಗೆಲ್ಲ ಅವ್ರ ಮುಂದೆ ಹೇಳಕ್ ಹೋಗ್ಬೇಡ. ಕಾರಣ ಯಜ್ಞಯಾಗಾದಿ ಕರ್ಮಗಳನ್ನ, ಅಗ್ನಿಷ್ಠೋಮಾದಿ ಕರ್ಮಗಳನ್ನ, ಕಕ್ಷಚಾಂದ್ರಾಯಣಾದಿ ವೃತ್ತಗಳನ್ನ ಏನೋ ಮಾಡಿದ್ರೂ ಮೋಕ್ಷ ಆಗುದಿಲ್ಲೋ. ತನ್ನನ್ನು ತಾನು ತಿಳಿದವನೇ ಇಲ್ಲಿ ಮುಕ್ತನಾಗ್ತಾನ ಹೊರತಾಗಿ ಬಾಕ್ಯದಿಂದ ಆಗುವುದಿಲ್ಲ. ಅದಕ್ಕೆ ಹೇ ಮಹಾರಾಜ, ನಿನ್ನನ್ನು ತಿಳಿಯುವುದರಲ್ಲಿ ಮಗ್ನವಾದ. ಈ ರಾಜ್ಯ ಕೋಶ ಭೋಗ ಇರ್ಲಿ, ಅವ ಅಲ್ಲೇ ಇರಲಿ, ನೀ ಎಲ್ಲಿದೆ ಅಂತ ತಿಳ್ಕೊ. ಇರ್ಲವು ನಿಮ್ಮನ್ನೇ ಮಾಡ್ತಾವು. ಮನಿ ಏನ್ ಮಾಡಿಲ್ಲ ನಿಮ್ಮನ್ನ. ಸುಮ್ಮನೆ ಮನಿ ಸುಖ ಅದ ಅಂತನ್ನವನು ನೀನ, ಮನಿ ದುಃಖ ಅದ ಅಂಬವನು ನೀನ. ಸಂಸಾರ ನಿನಗೇನು ಮಾಡಿಲ್ಲದು. ಅದ್ರ ಮ್ಯಾಗ ಅಪವಾದ ಕೊಡಕ್ ಹೋಗಬೇಡ. ನಿನಗೆ ಬಾ ಅಂತೂ ಕರೆದಿಲ್ಲದು, ನಿಂಗೆ ಹೋಗಂತೂ ಅಂದಿಲ್ಲದು, ನಿನಗಿರು ಅಂತೂ ಅಂದಿಲ್ಲದು. ಅದು ಬೇಕಂದವನು ನೀನ, ಅದರಾಗ ಹೋದವನು ನೀನ, ಇದ್ದವನು ನೀನ, ಬೇಕಾದದಕ್ಕೆ ಸುಖ ಅಂದವ್ ನೀನ, ಬ್ಯಾಡಾದದಕ್ಕೆ ದುಃಖ ಅಂದವ್ ನೀನ, ಸಾಕಪ್ಪ ದೇವ ಅನ್ನವನು ನೀನ, ಬಿಡಕ್ ಹಾನ್ ಬರ್ತೈತೆ ಅನ್ನವನು ನೀನ. ಸಂಸಾರ ನಿನಗೇನು ಮಾಡಿಲ್ಲ. ತಾನಿರುವಂಗದ, ನೀನಿರುವಂಗಿರು. ನೀನು ನಿನ್ನನ್ನು ತಿಳಿದು ಇದರಲ್ಲಿರು, ಆರಾಮಾಗ್ತದೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ನಾವೆಯಲ್ಲಿ ಕುಳಿತುಕೊಂಡು ನಾವು ಆ ದಂಡೆ ಮುಟ್ಟಬೇಕಾಗಿದೆ. ಅಪಾರವಾದ ನೀರು, ಸಾಕಷ್ಟು ಜಲರಾಶಿ ಇದೆ. ಆ ನೀರಿನೊಳಗೆ ನಾವೇ ಇದೆ, ಹೌದಲ್ಲ? ನೀರಿನೊಳಗೆ ನಾವೇ ಇದೆ, ನಾವೆಯೊಳಗೆ ನಾವಿದ್ದೀವಿ. ಈಗ ನಾವು ಸರಳ ದಂಡೆ ಮುಟ್ತೀವಿ, ಮುಳುಗುದಿಲ್ಲ. ನೀರಿನಾಗ ನಾವೇ ಇದ್ದು ದಂಡೆ ಮುಟ್ತೀವಿ, ನಾವಿನಾಗ ನೀರು ಬರಬಾರ್ದು. ಸಂಸಾರದಾಗಿರು ಆರಾಮ್ ದಂಡೆ ಮುಟ್ತೀವಿ, ಸಂಸಾರ ಒಳಗಿಟ್ಟುಕೊಂಡು ಮುಳುಗುತ್ತಿದೆ ಗ್ಯಾರಂಟಿ. ಆದ್ದರಿಂದ ಯಥಾರ್ಥವಾಗಿರ್ತಕ್ಕಂಥ ತತ್ವಾನ್ವೇಷಣೆ ಮುಖಾಂತರವಾಗಿ ನಿನ್ನನ್ನು ನೀನು ತಿಳಿದು ಧನ್ಯನಾಗುವಂತಾರೆ. ಇಂತು ಬೇಳು ತಂಡು ಬಗೆ ಸಿದ್ಧನು ಮಂತ್ರವನ್ನು ತಲೆ ಬೋಧಿಸಲ್ಕದ ಕಂಡು ಗುರುವೇ ನಿನ್ನ ಬೋಧೆಯು ನನ್ನೊಳಿಯ ಸರ್ವ ಶಾಂತಿಗಳಿಂದ ಕರ್ಣನಂದರಿ ಶಾಂತಿಗೊಳಿಸಲು ಧನ್ಯನಾದನು. ಚಿಂತೆಯನ್ನು ಮುರಿದೊತ್ತಿಯನ್ನುತ್ತ ಅಶ್ರು ಸುರಿಸುತ್ತ ಗುರುವೇ ಧನ್ಯನಾದೆ. ನಿನ್ನ ಉಪದೇಶ ನನ್ನನ್ನು ಧನ್ಯನ. ಯಾಕಂದ್ರೆ ನಾನು ರಾಧೇಯ, ನಾನು ಸೂತ ಪುತ್ರ ಎಂಬುದಾಗಿ ಕರ್ಣ ಭಾವಿಸಿಕೊಂಡಿದ್ದ.
ನನ್ನಂಥ ಕಡಿಮೆ ಕುಲದವರೇ ಇಲ್ಲ ಅಂತ ತಿಳ್ಕೊಂಡಿ. ಕೃಷ್ಣನ್ ಕೂಡ ರಥ ಹತ್ತಕ್ಕೆ ಸಹಿತ ಅವ ಒಲ್ಲೆ ಅಂದ. ಕೆಲವೆಲವೋ ಕರ್ಣನೆ ಬಾರೆನ್ನ ಮೈದುನನೆ, ಏರು ಬಾ ರಥವನ್ನು ಕೈ ಬಿಡಿದು ಕರೆಯುವೆ. ಕೃಷ್ಣ, ಕುಲಹೀನನಿಗೆ ಕುಲಜನೊಡನಾಟವೇ, ನೀನುಚ್ಚ ಕುಲದವನು ನಾನದಮ ಕುಲದವನು. ಕೃಷ್ಣ, ನಿನ್ನ ಸರಿಸಮಾನ ಬಂದು ನಾ ಹ್ಯಾಂಗ್ ಕೂಡ್ರಲಿ, ನಾನು ಅಧಮ ಕುಲದಲ್ಲಿ ಜನ್ಮವೆತ್ತಿದ ಸೂತ ಪುತ್ರ ಅಂತ. ತಪ್ಪು ತಿಳ್ಕೊಂಡು, ಹಿರಿಯ ಪಾಂಡವ ನೀನು, ಪಾಂಡವರ ಹಿರಿಯಣ್ಣ, ದೇವಿ ಕುಂತಿಯು ಪಡೆದ ಮೊದಲ ಮಗುವೇ ನೀನು. ರಾಧೆ ಎಂಬತಕ್ಕಂಥ ಮಾಲಿನ್ಯ ಬುದ್ಧಿ ಇರ್ತಕ್ಕಂಥ ಕರ್ಣನಿಗೆ ಶ್ರೀಕೃಷ್ಣನ ಉಪದೇಶದ ದ್ವಾರ ನಾನು ಕುಂತಿ ಪುತ್ರ ಎಂಬತಕ್ಕಂಥ ನಿಶ್ಚಯವು ಹೇಗೆ ಆಯಿತೋ ಹಾಗೆ ನಾನು ಸತ್ತು ಹುಟ್ಟುವ ಜೀವ, ನಾನು ಅಲ್ಪಜ್ಞ, ಕಿಂಚಜ್ಞ, ಸ್ವರ್ಗಿ, ನರಕಿ, ಪಾಪಿ, ಪುಣ್ಯಾತ್ಮ, ಧರ್ಮಿ, ಅಧರ್ಮಿ ಎಂಬತಕ್ಕಂಥ ಈ ಸೂತ ಬುದ್ಧಿಯನ್ನು ಕಳೆದು ಕುಂತಿ ಪುತ್ರ ಕರ್ಣ ನಾನೆಂಬ ಭಾವನೆ ಬರುವಂತೆ ನಾನು ಶುದ್ಧ ಸಚ್ಚಿನ್ ಮಾತ್ರ ಆತ್ಮರೂಪನಿದ್ದೇನೆ ಎಂಬತಕ್ಕಂಥ ಪ್ರಜ್ಞೆಯನ್ನ ನೆಲೆಗೊಳಿಸಿದ ಗುರುವೇ. ನಿನ್ನ ಸರಿಸಮ ಜಗತ್ತಿನೊಳಗಿನ್ಯಾರಿದ್ದಾರೆ? ಜಯತು ದೇವನೇ ಜನ್ಮರಹಿತನೇ, ಜಯತು ಮುಕ್ತಾಂಗನೆಯ ರಮಣನೆ, ಜಯತು ಶೂಲಿಯೇ ಸತ್ತು ಚಿತ್ತಾನಂದ ಲಕ್ಷಿತನೆ, ಜಯತು ಪರತರ ಮಂಗಲಾತ್ಮನೆ, ಜಯತು ನಿಶ್ಚಲ ಬ್ರಹ್ಮರೂಪನೆ, ಜಯತು ಸಿದ್ಧಾರೂಢ ಸದ್ಗುರು ಸ್ವಾಮಿಯೇ ಜಯಿತು ಎಂಬುದಾಗಿ ಆ ಆನೆಗುಂದಿ ಅರಸು ಸಿದ್ಧಾರೂಢರನ್ನ ನಾನಾ ರೀತಿಯಲ್ಲಿ ಕೊಂಡಾಡಿ ಮಂಗಲವನ್ನು ಪಾಡಿದ್ದಾನೆ. ಆಮೇಲೆ ಗುರುಗಳಂದ್ರು, ಇದನ್ನು ಚಿಂತನೆ ಮಾಡಪ್ಪ, ಚಿಂತನೆ ಮಾಡು ಅಂತ 8-10 ದಿವಸ ಅರಮನೆಯಲ್ಲಿ ಉಳ್ಕೊಂಡ್ರು. ಮಹಾರಾಜ, ರಾಜ್ಯದ ಚಿಂತೆ ಬರ್ತದೋ ನಿನ್ನ ಚಿಂತೆ ಬರ್ತದೋ? ರಾಜ್ಯದ ಚಿಂತೆ ಬರ್ತದೋ ನಿನ್ನ ಚಿಂತೆ ಬರ್ತದೋ? ಒಮ್ಮೆ ನಿನ್ನ ತಿಳಿದು ತಯಾರಾಗಿಬಿಡು, ಆಮೇಲೆ ಇಂಥ 10 ರಾಜ್ಯ ಕಾರಭಾರ ಮಾಡು, ನಿನಗೇನು ಅಂಟಿಕೊಳ್ಳುವುದಿಲ್ಲ ಎಂಬುದಾಗಿ ಆತನಿಗೆ ಉಪದೇಶ ಮಾಡಿ ನಾನಿನ್ನು ಬರಲೆ ಅಂತ. ಯಪ್ಪಾ, ನಿನ್ನ ಅಗಲಿ ಹ್ಯಾಂಗಿರ್ಲಿ ಗುರುನಾಥ, ಅನೇಕ ಜನ್ಮದ ಪುಣ್ಯದ ಫಲದ್ರೂಪವಾಗಿ ನಿನ್ನ ಪಡೆದೆ, ನಿನ್ನ ಬಿಟ್ಟು ನಾನು ಹ್ಯಾಂಗಿರ್ಲಿ ಅಂದ. ನಾನು ನಿನ್ನ ಹತ್ರ ಇದ್ದೀನಿ, ಚೈತನ್ಯ ರೂಪನಾಗಿ ನಿನಗೆ ನಾ ಅಭಿನ್ನನಿದ್ದೇನೆ. ದೇಹ ದೃಷ್ಟಿಯಿಂದ ಇದ್ರ ಭೋಗನೆ ಬೇರೆ, ನಿನ್ನ ಭೋಗನೆ ಬೇರೆ, ಇದು ಹೀಗೆ ಹೋಗ್ಬೇಕಾಗ್ಯದ. ಆದ್ದರಿಂದ ನಾನು ಬೀಳ್ಕೊಡು, ಮತ್ತೆ ಪ್ರಸಂಗ ಬಂದಾಗ ಕೂಡೋಣ ಅಂತ ಹೇಳಿ ಸಿದ್ಧಾರೂಢರು ಆನೆಗುಂದಿಯಿಂದ ಮುಂದೆ ಪ್ರಯಾಣ ಮಾಡ್ತಾ ಇದ್ದಾರೆ. ಆ ವಿಷಯ ನಾಳೆ ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರನ ಮೋಚಾರವ ಮಾಡಿಸಿದೆ ಗುರುವರೋಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ಶಾಂತಿಯ ಬೀರಿರಿ ಗುರುವರ ಶಾಂತಿಯ ಬೀರಿರಿ ಗುರುರಾಜ
ಪ್ರತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ, ಗುರುವರ ನಿರುತದಿ ವಾಸಿಸಿದೆ.